ಉಳ್ಳಾಲ ದರ್ಗಾ ಉರುಸ್ ಸಂದರ್ಭದಲ್ಲೇ ಸೇತುವೆ ಕಾಮಗಾರಿ ಮಂಗಳೂರಿಗರಿಗೆ ಶಾಪವಾಗಿ ಪರಿಣಮಿಸಿದಂತ ಸೇತುವೆ ದುರಸ್ತಿ ಕಾರ್ಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ನೇತ್ರಾವತಿ ಹಳೆ ಸೇತುವೆಯ ದುರಸ್ತಿ ಕಾರ್ಯಕ್ಕೆ ಕೈ ಹಾಕಲಾಗಿದೆ. ಹೀಗಾಗಿ ಜನರಿಗೆ ಇದು ಶಾಪವಾಗಿ ಪರಿಣಮಿಸ್ತಾ ಇದೆ. ಈಗಾಗಲೇ ಮಂಗಳೂರಿನಲ್ಲಿ ಉಳ್ಳಾಲ ದರ್ಗಾ ಉರುಸ್ ನಡೀತಾ ಇರೋದು. ಈ ಸಂದರ್ಭದಲ್ಲಿ ಕಾಮಗಾರಿಯ ದುರಸ್ತಿ ಮಾಡೋದು ಯಾಕೆ ಅನ್ನುವಂಥ ಪ್ರಶ್ನೆ ರೈಸ್ ಆಗ್ತಾ ಇದೆ. ಪ್ರತಿನಿತ್ಯವೂ ಕೂಡ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗ್ತಾ ಇದೆ. ಈ ಟ್ರಾಫಿಕ್ನಲ್ಲಿ ಸಿಕ್ಕಿ ವಾಹನ ಸವಾರರು ಹೈರಾಣಾಗ್ಬಿಟ್ಟಿದ್ದಾರೆ. ಕಿಲೋಮೀಟರ್ ಗಟ್ಟಲೆ ಪ್ರತಿನಿತ್ಯವೂ ಕೂಡ ಇದೇ ರೀತಿ ಟ್ರಾಫಿಕ್ ಜಾಮ್ ಆಗ್ತಾ ಇರೋದ್ರಿಂದ ವಾಹನ ಸವಾರರು ಹೈರಾಣಾಗಿರೋದು. ಮಂಗಳೂರಿನ ತೊಕ್ಕೊಟ್ಟು ಸಮೀಪದ ನೇತ್ರಾವತಿ ಹಳೆ ಸೇತುವೆ ಇದು. ಕಳೆದ ಏಪ್ರಿಲ್ 2ರಿಂದ ಆರಂಭವಾಗಿರುವಂಥ ದುರಸ್ತಿ ಕಾರ್ಯ, ಇದರಿಂದಾಗಿ ಟ್ರಾಫಿಕ್ ಕಿರಿಕಿರಿ ಆಗ್ತಾ ಇದೆ. ಕಾಮಗಾರಿ ಹಿನ್ನೆಲೆ ಒಂದೇ ಸೇತುವೆಯಲ್ಲಿ ದ್ವಿಮುಖ ಸಂಚಾರ ಆಗ್ತಾ ಇದೆ. ನೋಡಿ, ಇದರಿಂದ ಅಪಘಾತಗಳು ಕೂಡ ಹೆಚ್ಚಾಗಬಹುದು. ಒಂದು ಸೇತುವೆ ಬಂದ್ ಆದ ಪರಿಣಾಮ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾನೆ ಇದೆ. ಪ್ರತಿನಿತ್ಯವೂ ಬ್ರಿಡ್ಜ್ ಮೇಲೆ 10ಕ್ಕೂ ಹೆಚ್ಚು ವಾಹನಗಳು ಅಪಘಾತಕ್ಕೀಡಾಗ್ತಾ ಇವೆ. ಉರುಸ್ ಹಿನ್ನೆಲೆ ಇನ್ನಷ್ಟು ಸಂಚಾರ ದಟ್ಟಣೆ ಹೆಚ್ಚಾಗ್ಬಿಟ್ಟಿದೆ. ಹೀಗಾಗಿ ಉರುಸ್ ಏನಿದೆ ಈಗ ಶಾಪವಾಗಿ ಅಂದರೆ ಉರುಸ್ ನಡೆಯುವಂಥ ಸಂದರ್ಭದಲ್ಲಿ ಈ ಕಾಮಗಾರಿ ಕೈಗೊಂಡಿರೋದೇನಿದೆ ಅದು ಶಾಪವಾಗಿ ಪರಿಣಮಿಸಿದೆ ಜನರಿಗೆ. ಉರುಸ್ ನಡೆಯುವಂಥ ಸಂದರ್ಭದಲ್ಲಿ ಈ ಕಾಮಗಾರಿ ಬೇಕಿತ್ತಾ? ಒಂದಷ್ಟು ಟ್ರಾಫಿಕ್ ಕಿರಿಕಿರಿ ಮತ್ತು ಒಂದೇ ರಸ್ತೆಯಲ್ಲಿ ದ್ವಿಮುಖವಾಗಿ ಸಂಚಾರ ಮಾಡೋದು ಅಂದರೆ ಈಗಾಗಲೇ ಅನೇಕ ಅಪಘಾತಗಳು ಕೂಡ ಆಗ್ಬಿಟ್ಟಿದ್ದಾವೆ. ಹೀಗಾಗಿ ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟಂತೆ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳೇನಿದ್ದಾರೆ ಇವರು ಕ್ರಮ ಕೈಗೊಳ್ಳಬೇಕು ಅನ್ನೋದು ಅಲ್ಲಿನ ಜನರ ಅಳಲಾಗಿದೆ. ಪ್ರತಿನಿತ್ಯವೂ ಕೂಡ ಈ ರೀತಿಯಾಗಿ ನೋಡಿ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಇರುತ್ತೆ. ಆ ಕಡೆಯಿಂದನೂ ವಾಹನಗಳು ಬರುತ್ತೆ, ಈ ಕಡೆಯಿಂದನೂ ಹೋಗುತ್ತೆ. ಏಕಮುಖ ಸಂಚಾರ ಅಲ್ಲ, ದ್ವಿಮುಖ ಸಂಚಾರ. ಹೀಗಾಗಿ ಅಪಘಾತಗಳು ಪದೇ ಪದೇ ಆಗ್ತಾನೆ ಇದ್ದಾವಂತೆ. ಹಾಗಾಗಿ ಅಲ್ಲಿನ ಜನರು ಇದಕ್ಕೆ ಸಂಬಂಧಪಟ್ಟಂತೆ ಮನವಿ ಮಾಡಿಕೊಂಡಿದ್ದಾರೆ. ಏಪ್ರಿಲ್ನಿಂದ ಕೂಡ ನಡೀತಾ ಇರುವಂಥ ದುರಸ್ತಿ ಕಾರ್ಯ ಇದು. ಸೇತುವೆ ಬಂದ್ ಆಗಿರೋದ್ರಿಂದ ಇಲ್ಲಿ ಒಂದೇ ರಸ್ತೆಯಲ್ಲಿ ಓಡಾಡುವಂಥ ಅನಿವಾರ್ಯತೆ ಸೃಷ್ಟಿ ಆಗ್ಬಿಟ್ಟಿದೆ. ಮತ್ತೊಂದು ಕಡೆ ಉರುಸ್ ಬೇರೆ ಇದೆ. ಈ ಸಂದರ್ಭದಲ್ಲಿ ಇಂಥ ಅನಿವಾರ್ಯತೆ ಬೇಕಿತ್ತಾ? ಈ ಕಾಮಗಾರಿಯನ್ನು ಇದೇ ಸಂದರ್ಭದಲ್ಲಿ ನೀವು ಮಾಡಬೇಕಿತ್ತಾ, ದುರಸ್ತಿ ಮಾಡಬೇಕಿತ್ತಾ ಅನ್ನೋದು ಅಲ್ಲಿನ ಜನರ ಪ್ರಶ್ನೆ. ಅಪಘಾತಗಳನ್ನು ತಪ್ಪಿಸೋದಕ್ಕೆ ನೀವು ಯಾವ ರೀತಿ ಕ್ರಮ ತೆಗೆದುಕೊಳ್ತೀರಾ? ಮಂಗಳೂರು ಜನತೆ ಪ್ರಶ್ನೆ ಮಾಡ್ತಿದ್ದಾರೆ. ರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಏಪ್ರಿಲ್ 30ರವರೆಗೆ ಡೇಟ್ ಕೊಟ್ಟಿದ್ದಾರೆ. ಯಾವಾಗ ಇವರು ಫಿನಿಶ್ ಮಾಡ್ತಾರೆ ಹೇಳಿದ್ದು ಗೊತ್ತಿಲ್ಲ. ಇದರದ್ದು ಕರೆಕ್ಟಾದ ಮಾಹಿತಿ ಯಾರಿಗೆ ಸಹ ಇಲ್ಲ. ಯಾರ ಹತ್ರ ಕೇಳಿದರೆ ಯಾರಿಗೆ ಗೊತ್ತಿಲ್ಲ. ಕೆಲಸ ಆಗ್ತಾ ಉಂಟು, ಟ್ರಾಫಿಕ್ ಬ್ಲಾಕ್ ಆಗ್ತಾ ಇದೆ. ಆಮೇಲೆ ಪ್ರತಿಯೊಬ್ಬರಿಗೂ ಅರ್ಜೆಂಟ್ ಹೋಗುವವರಿಗೆ ಪ್ರತಿಯೊಬ್ಬರಿಗೂ ನಾನು ಬೇಗ ಹೋಗಿ ಮುಟ್ಟಬೇಕು ಅಂತೇಳಿ ಒಂದು ಇದರಲ್ಲಿ ಬರುವುದು ಎಲ್ಲರೂ. ಅಲ್ಲಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ. ನಿನ್ನೆ ಸಹ ಆಗಿ ನಿನ್ನೆ ಅಲ್ಲಿ ಎಕ್ಕೂರ ಹತ್ರ ಎಲ್ಲ ಆಕ್ಸಿಡೆಂಟ್ ಆಗಿ ಗಂಟೆಗಟ್ಟಲೆ ಬ್ಲಾಕ್ ಆಗಿದೆ. ಎಲ್ಲರೂ ಈಗ ನೋಡಿ ಹೇಳೋದು, ಇವರು ನಿನ್ನೆ ಕೂಡ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಅದರಲ್ಲಿ ನೀವು ಉರುಸಿಗೆ ಬರುವವರಿದ್ದರೆ, ಆ ಕಡೆ ಬರುವವರಿದ್ದರೆ ನೀವು ಇನ್ನೊಂದು ರೋಡು ಬೈ ರೋಡು ಆಚಿಂದ ಎಲ್ಲ ಮಾಡಿ ಬನ್ನಿ ಅಂತೇಳಿ. ರೋಡು ರಸ್ತೆಯ ಕರೆಕ್ಟ್ ವ್ಯವಸ್ಥಿತ ಇದು ಗೊತ್ತಿದ್ದರೆ ನಮಗೆ ಹೋಗ್ಬೋದು. ಗೊತ್ತಿಲ್ಲದವನಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಗೊತ್ತಿಲ್ಲ. ಖಾಲಿ ಮೇಲಿಂದ ನೋಡುವಾಗ ನಮಗೆ ಖಾಲಿ ಒಂದು ಪೇಂಟಿಂಗಿದ ಕೆಲಸ ಆಗ್ತಾ ಉಂಟು, ಅದು ಮಾತ್ರ ಕಾಣ್ತದೆ. ಬೇರೆ ಯಾವುದು ಗೊತ್ತಾಗೋದಿಲ್ಲ. ಜನ ಸಹ ಯಾರಿಲ್ಲ. ರಾತ್ರಿ ಕೆಲಸ ಮಾಡ್ತಾರಾ, ಬೆಳಿಗ್ಗೆ ಕೆಲಸ ಮಾಡ್ತಾರಾ, ಯಾವುದು ಸಹ ಗೊತ್ತಿಲ್ಲ. ಏಪ್ರಿಲ್ 1ರಿಂದ ಸ್ಟಾರ್ಟ್ ಮಾಡಿದ್ದಾರೆ. ಏಪ್ರಿಲ್ 30ರವರೆಗೆ ಡೇಟ್ ಕೊಟ್ಟಿದ್ದಾರೆ. ಯಾವಾಗ ಇವರು ಫಿನಿಶ್ ಮಾಡ್ತಾರೆ ಹೇಳಿದ್ದು ಗೊತ್ತಿಲ್ಲ. ಇದರದ್ದು ಕರೆಕ್ಟಾದ ಮಾಹಿತಿ ಯಾರಿಗೆ ಸಹ ಇಲ್ಲ. ಯಾರ ಹತ್ರ ಕೇಳಿದರೆ ಯಾರಿಗೆ ಗೊತ್ತಿಲ್ಲ. ಕೆಲಸ ಆಗ್ತಾ ಉಂಟು, ಟ್ರಾಫಿಕ್ ಬ್ಲಾಕ್ ಆಗ್ತಾ ಇದೆ. ಆಮೇಲೆ ಪ್ರತಿಯೊಬ್ಬರಿಗೂ ಅರ್ಜೆಂಟ್ ಹೋಗುವವರಿಗೆ ಪ್ರತಿಯೊಬ್ಬರಿಗೂ ನಾನು ಬೇಗ ಹೋಗಿ ಮುಟ್ಟಬೇಕು ಅಂತೇಳಿ ಒಂದು ಇದರಲ್ಲಿ ಬರುವುದು ಎಲ್ಲರೂ. ಅಲ್ಲಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ. ನಿನ್ನೆ ಸಹ ಆಗಿ ನಿನ್ನೆ ಅಲ್ಲಿ ಎಕ್ಕೂರ ಹತ್ರ ಎಲ್ಲ ಆಕ್ಸಿಡೆಂಟ್ ಆಗಿ ಗಂಟೆಗಟ್ಟಲೆ ಬ್ಲಾಕ್ ಆಗಿದೆ. ಎಲ್ಲರೂ ಈಗ ನೋಡಿ ಹೇಳೋದು, ಇವರು ನಿನ್ನೆ ಕೂಡ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಅದರಲ್ಲಿ ನೀವು ಉರುಸಿಗೆ ಬರುವವರಿದ್ದರೆ, ಆ ಕಡೆ ಬರುವವರಿದ್ದರೆ ನೀವು ಇನ್ನೊಂದು ರೋಡು ಬೈ ರೋಡು ಆಚಿಂದ ಎಲ್ಲ ಮಾಡಿ ಬನ್ನಿ ಅಂತೇಳಿ. ರೋಡು ರಸ್ತೆಯ ಕರೆಕ್ಟ್ ವ್ಯವಸ್ಥಿತ ಇದು ಗೊತ್ತಿದ್ದರೆ ನಮಗೆ ಹೋಗ್ಬೋದು. ಗೊತ್ತಿಲ್ಲದವನಿಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದೇ ಗೊತ್ತಿಲ್ಲ. ಖಾಲಿ ಮೇಲಿಂದ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ತಲಪಾಡಿಯಿಂದ ಮಂಗಳೂರಿನವರೆಗೂ ಕೂಡ ಎಲ್ಲಿ ನೋಡಿದ್ರು ಜಾಮ್ 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 ಅನ್ನುವ ರೀತಿಯ ಒಂದು ವಾತಾವರಣ ಸದ್ಯ ನಿರ್ಮಾಣವಾಗಿರುವಂಥದ್ದು. ಇದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಮಂಗಳೂರಿನ ಒಂದು ಪ್ರಮುಖ ಸೇತುವೆ ನೇತ್ರಾವತಿ ಸೇತುವೆ. ಈ ನೇತ್ರಾವತಿ ಸೇತುವೆಯ ಒಂದು ಮೇಂಟೆನೆನ್ಸ್ ಕಾಮಗಾರಿಯಿಂದಾಗಿ ದ್ವಿಮುಖ ಸಂಚಾರವನ್ನು ಬಂದ್ ಮಾಡಿ ಏಕಮುಖ ಸಂಚಾರವನ್ನು ಮಾಡಲಾಗಿದೆ. ಹೀಗಾಗಿ ಮಂಗಳೂರಿನ ತಲಪಾಡಿಯಿಂದ ಮಂಗಳೂರುವರೆಗೂ ಕೂಡ ಒಂದು ರೀತಿ ಜಾಮ್ ಪರಿಸ್ಥಿತಿ. ಇದು ಕೇರಳ ಕರ್ನಾಟಕ ಪ್ರಮುಖ ಸೇತುವೆ ಆಗಿರುವಂಥದ್ದು. ಕೇರಳ ಕರ್ನಾಟಕದ ಒಂದು ಪ್ರಮುಖ ಸಂಪರ್ಕದ ಕೊಂಡಿ. ಇಲ್ಲಿ ಈ ಒಂದು ನೇತ್ರಾವತಿ ಸೇತುವೆ ಏನಿದೆ ಇದರ ಒಂದು
ಮೇಂಟೆನೆನ್ಸ್ ಕಾಮಗಾರಿನ ಮಾಡ್ತಾ ಇದ್ದಾರೆ. ಸುಮಾರು ಏಪ್ರಿಲ್ 1ರಿಂದ ಇದನ್ನು ಬಂದ್ ಮಾಡಿದ್ದಾರೆ. ಅಂದರೆ 2 ವೇಯನ್ನು ಬಂದ್ ಮಾಡಿದ್ದಾರೆ. ಈ ತಲಪಾಡಿ ಅಂದರೆ ಕೇರಳದಿಂದ ಮಂಗಳೂರು ಕಡೆಗೆ ಹೋಗುವಂಥ ಹೈವೇಯನ್ನು ಬಂದ್ ಮಾಡಿದ್ದಾರೆ, ಸೇತುವೆ ಮೇಲಿನ ಹೈವೇಯನ್ನು. ಮಂಗಳೂರಿನಿಂದ ತಲಪಾಡಿಗೆ ಹೋಗುವಂಥ ರೂಟನ್ನು ಓಪನ್ ಮಾಡಿಟ್ಟಿದ್ದಾರೆ, ಅಲ್ಲೇ ದ್ವಿಮುಖ ಸಂಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇದು ಬಹಳ ಟ್ರಾಫಿಕ್ ಜಾಮ್ ಅಲ್ಲಿ ನಿರ್ಮಾಣ ಮಾಡ್ತಾ ಇದೆ. ಎಲ್ಲಿ ತನಕ ಅಂದರೆ ಮಂಗಳೂರಿನ ತಲಪಾಡಿಯಿಂದ ಹಿಡಿದು, ಅಂದರೆ ಬೆಳಗಿನ ಒಂದು ಪೀಕ್ ಅವರ್ಸಲ್ಲಿ ಮಂಗಳೂರಿನ ತಲಪಾಡಿಯಿಂದ ಹಿಡಿದು ಮಂಗಳೂರು ನಗರದವರೆಗೂ ಕೂಡ ಟ್ರಾಫಿಕ್ ಜಾಮ್ನಂಥ ಒಂದು ಪರಿಸ್ಥಿತಿ ಹೆದ್ದಾರಿಯಲ್ಲಿ ನಿರ್ಮಾಣವಾಗಿರುತ್ತೆ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ನೇತ್ರಾವತಿ ಸೇತುವೆ ಬಹಳ ಒಂದು ಉದ್ದವಾಗಿರುವಂಥ ಒಂದು ಸೇತುವೆ ಇದು ಅಂತ ಹೇಳ್ಬೋದು. ಯಾಕಂದರೆ ಮಂಗಳೂರಿನ ಜೀವನದಿ ನೇತ್ರಾವತಿ ಹರಿಯುವಂಥ ಸೇತುವೆಯ ಒಂದು ವಿಸ್ತೀರ್ಣ ಅಂದರೆ ಕಿಲೋಮೀಟರ್ ಸುಮಾರು 1 ಕಿಲೋಮೀಟರ್ ಅಷ್ಟಿದೆ. ಆ 1 ಕಿಲೋಮೀಟರ್ನಿಗೆ ಬಂದ್ ಮಾಡಿದ್ದಾರೆ, ಅಂದರೆ 2 ವೇ ಸಂಚಾರವನ್ನು ಬಂದ್ ಮಾಡಿದ್ದಾರೆ. ಈ ರೂಟಲ್ಲಿ ವಾಹನ ಸಂಚಾರವನ್ನು ಬಂದ್ ಮಾಡಿರುವಂಥ ಕಾರಣದಿಂದಾಗಿ ಹೈವೇಯಲ್ಲಿ ಹೆವಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ವಾಹನ ದಟ್ಟಣೆ ಜಾಸ್ತಿ ಆಗ್ತಾ ಇದೆ. ಅದು ಕೂಡ ಪೀಕ್ ಅವರ್ಸಲ್ಲಂತೂ ಕೇಳಲೇಬೇಕು ಅಂತ ಇಲ್ಲ. ಏಪ್ರಿಲ್ 1ರಿಂದ ಏಪ್ರಿಲ್ 30ರವರೆಗೂ ಕೂಡ ಒಂದು ಗಡುವನ್ನು ನೀಡಲಾಗಿತ್ತು. ಆದರೆ ಜನಸಾಮಾನ್ಯರು ಕೇಳ್ತಾ ಇರುವಂಥದ್ದು ಅಂಥ ಏನು ಕಾಮಗಾರಿಯಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಮ್ಮ ಕಣ್ಣಿಗೆ ಏನು ಕಾಣಿಸ್ತಾ ಇಲ್ಲ. ಮತ್ತು ಒಂದು ಮೇಂಟೆನೆನ್ಸ್ ಕಾಮಗಾರಿಯನ್ನು ಮಾಡೋದಕ್ಕೆ ಎಷ್ಟು ಸಮಯ ಬೇಕಾ, ನಾವು ಎಷ್ಟು ದಿನ ಅಂತ ಈ ರೀತಿ ನರಕ ಯಾತನೆಯನ್ನು ಪಡಬೇಕು. ಯಾಕಂದರೆ ಹೈವೇ ಇದು, ಕೇರಳದಿಂದ ಲಕ್ಷಾಂತರ ವಾಹನಗಳು ದಿನನಿತ್ಯ ಮಂಗಳೂರಿಗೆ ಬರುತ್ತೆ. ಸಾವಿರಾರು ಜನ ಉದ್ಯೋಗ, ವಿದ್ಯಾಭ್ಯಾಸ, ಆರೋಗ್ಯ ಅಂತ ಹೇಳಿಕೊಂಡು ಓಡಾಟವನ್ನು ಮಾಡ್ತಾ ಇರ್ತಾರೆ. ಸರಿಸುಮಾರು ಅರ್ಧ ಗಂಟೆಯಲ್ಲಿ ತಲುಪುವಂಥ ರೂಟ್, ಅಂದರೆ ಕರ್ನಾಟಕದ ಗಡಿ ಭಾಗವಾಗಿರುವಂಥ ತೊಕ್ಕೊಟ್ಟಿನಿಂದ ಮಂಗಳೂರಿಗೆ ಅರ್ಧ ಗಂಟೆಯಲ್ಲಿ ತಲುಪುವಂಥ ಮಾರ್ಗವನ್ನು ಈಗ 2 ಗಂಟೆ 1.5 ಗಂಟೆ ಬೇಯಿಸಬೇಕಾಗಿರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾಹನ ಸವಾರರು ಹಿಡಿ ಶಾಪ ಹಾಕ್ತಾ ಇದ್ದಾರೆ ಮತ್ತು ಅನೇಕ ಅಪಘಾತಗಳು ಕೂಡ ಸಂಭವಿಸ್ತಾ ಇದೆ. ಯಾಕಂದರೆ ಒಮ್ಮಿಂದ ಒಮ್ಮೆ ಒಂದು ಹೆದ್ದಾರಿಯನ್ನು 1 ವೇ ಮಾಡುವಂಥದ್ದು ಅಷ್ಟರ ಸುಲಭ ಅಲ್ಲ. ಅದು ದೊಡ್ಡ ದೊಡ್ಡ ವಾಹನಗಳು, ಅದು ಕೂಡ ಪ್ರಮುಖವಾಗಿ ಟ್ರಕ್ಕು, ಕಂಟೈನರ್ಗಳು, ಇಂತಹ ಸಾಕಷ್ಟು ವಾಹನಗಳು, ಲಕ್ಷಾಂತರ ವಾಹನಗಳು ಇಲ್ಲಿ ಓಡಾಟವನ್ನು ಮಾಡೋ ಸಂದರ್ಭ ಟ್ರಾಫಿಕ್ ಜಾಮ್ ಆಗುತ್ತೆ. ಈಗ ಇದು ಬೆಳಗಿನ ಜಾವ, ಅಂದರೆ ಬೆಳಿಗ್ಗೆ 8 ಗಂಟೆ 9 ಗಂಟೆಯ ಹೊತ್ತಿಗೆ ಇಲ್ಲಿ ಓಡಾಟವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇಲ್ಲೂ ಕೂಡ ತಾವು ಗಮನಿಸ್ಬೋದು ಈ ಹೆವಿ ವೆಹಿಕಲ್ಸ್ನ ಡ್ರೈವರ್ಗಳು ಎಷ್ಟು ಪರದಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಇಲ್ಲಿ ಬೆಳಗಿನಿಂದ ರಾತ್ರಿವರೆಗೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಸೊ ಜನರು ಏನು ಹೇಳ್ತಾ ಇದ್ದಾರೆ ಅಂದರೆ ಆದಷ್ಟು ಬೇಗ ಈ ಕಾಮಗಾರಿಯನ್ನು ಬೇಗ ಮುಗಿಸಬೇಕು, ಒಂದು ಸುಲಲಿತ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. ಒಂದು ಸಿಂಪಲ್ ಆಗಿರುವಂಥ ಕಾಮಗಾರಿಗೆ ತುಂಬ ದಿನ ವಹಿಸ್ತಾ ಇದ್ದೀರಾ ನೀವು ಅನ್ನುವಂಥ ರೀತಿ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಹೆದ್ದಾರಿ ಪ್ರಾಧಿಕಾರ ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಿ ಒಂದು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅನ್ನುವಂಥದ್ದು ಜನಸಾಮಾನ್ಯರ ಆಗ್ರಹ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.